ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ಸಿನಿಮಾ ಸರಸ್ವತಿ ಬಂದಾಯಿತು. ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಬ್ಬ ಬಹಳ ನಿಷ್ಠೆಯ, ಶ್ರದ್ಧೆಯ, ಶುದ್ಧ ಮನಸ್ಸಿನ ವ್ಯಕ್ತಿಯ ಬಗ್ಗೆ ವಿಷಯ ದಾಖಲಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ನೀವುಗಳೇ ದಾರಿ ತೋರಿಸ್ಬೇಕು, ಪ್ರೇಕ್ಷಕ ಪ್ರಭುಗಳೇ, ಮಹಾಪ್ರಭುಗಳು. ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಂತಂದರೆ, ಇತ್ತೀಚೆಗಷ್ಟೇ ಮೈಸೂರು ಸಿನಿಮಾ ಸೊಸೈಟಿ ಅನ್ನೋ ಒಂದು ಫೇಸ್ಬುಕ್ ಪೇಜ್ನಲ್ಲಿ ನಮ್ಮ ಕನ್ನಡದ ಖ್ಯಾತ ನಟ ಶ್ರೀ ಸುಧೀಂದ್ರ ಅವರ ಬಗ್ಗೆ ಪೇಪರ್ನಲ್ಲಿ ಬರೆದಂಥ ಒಂದು ಆರ್ಟಿಕಲ್ದು ಪೋಸ್ಟ್ ನೋಡಿದೆ. ತುಂಬ ಜನ ಅದರಲ್ಲಿ ಕಮೆಂಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟೋ ಜನಕ್ಕೆ ಪಾಪ ಅವ್ರ ಕಾಲವಾಗಿರೋದೇ ಗೊತ್ತಿಲ್ಲ. ಸುಧೀಂದ್ರ ಅವರು ಒಂದು ಚಿಕ್ಕ ಪರಿಚಯವಾಗಿ ಹೇಳಬೇಕಂತಂದರೆ, ರಂಗಭೂಮಿ ಕಲಾವಿದರು ಅಂತ ಗೊತ್ತು, ಒಬ್ಬ ಸರ್ಕಾರಿ ಹುದ್ದೆಯಲ್ಲಿದ್ದರು ಅನ್ನೋದು ಗೊತ್ತು, ಕಾಲವಾಗಿದ್ದಾರೆ ಅನ್ನೋದು ಗೊತ್ತು, ಒಂದು ಮುತ್ತಿನ ಕಥೆಯಲ್ಲಿ ಪ್ರಮುಖವಾದ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ, ಆಗುಂತುಕನಲ್ಲಿ ಮಾಡಿದ್ದಾರೆ, ತರ್ಲೆ ನನ್ನ ಮಗದಲ್ಲಿ ಹೀರೋಯಿನ್ ಅವ್ರ ತಂದೆ ಪಾತ್ರ ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳು ನಿಮ್ಗೆ ಮಾತಾಡ್ಕೊಂಡು ಹೋಗ್ತೀನಿ. ಇವ್ರ ಬಗ್ಗೆ ಒಂದು ವಿಷಯ ದಾಖಲೆ ಮಾಡೋಣ ಅಂತ ಪ್ರಯತ್ನ ಪಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಮೈಸೂರು ಸಿನಿಮಾ ಸೊಸೈಟಿ ಪೇಜ್ಗೆ ನಾನು ಮೆಸೇಜ್ ಕಳಿಸ್ದೆ. ಆವಾಗ ಚೇತನ್ ಅಂತ ಅಲ್ಲಿಂದ ಒಬ್ಬರು ಅವ್ರ ನಂಬರ್ ಕಳಿಸಿದ್ರು. ನಾನು ನಂಬರ್ಗೆ ಫೋನ್ ಮಾಡಿದಾಗ ನಾ ಚೇತನ್ ಅವ್ರ ಜೊತೆ ಮಾತಾಡಿದ್ದ ಸಂಭಾಷಣೆ. ನಮಸ್ಕಾರ ಚೇತನ್ ಅವರೇ, ರಘುರಾಮ್ ಮಾತಾಡ್ತಾ ಇದ್ದೀನಿ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ. ಥ್ಯಾಂಕ್ ಯು ನೀವು ನಂಬರ್ನ ಶೇರ್ ಮಾಡಿದ್ದಕ್ಕೆ ಮೊದಲನೇದಾಗಿ. ಥ್ಯಾಂಕ್ ಯು ಸರ್, ನಾನು ನಿಮ್ದೊಂದು ಪೇಜಲ್ಲಿ ಅಪ್ಲೋಡ್ ಮಾಡಿರೋ ಆರ್ಟಿಕಲ್ ನೋಡಿದೆ. ಸುಧೀಂದ್ರ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರ್ದಿರೋದನ್ನ ಅಪ್ಲೋಡ್ ಮಾಡಿದ್ದಾರೆ. ಹೌದು ಸರ್. ಸೊ ಏನಾದ್ರೂ ಸುಧೀಂದ್ರ ಅವ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದೆಯಾ, ಅಥವಾ ಆ ಆರ್ಟಿಕಲ್ ನೋಡಿ ಯಾರಾದ್ರೂ ಅವ್ರ ಫ್ಯಾಮಿಲಿ ಅವ್ರು ಯಾರಾದ್ರೂ ನಿಮ್ಮನ್ನ ರೀಚ್ ಮಾಡಿದ್ರಾ? ಸರ್ ಅದೇ ನಮ್ಮ ಮೈಸೂರು ಸಿನಿಮಾ ಸೊಸೈಟಿ ಪೇಜ್ನ 4-5 ಜನ ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಆ ಪ್ರೋಗ್ರಾಮ್ ರಿಲೇಟೆಡ್ ನಾನು ಹ್ಯಾಂಡಲ್ ಮಾಡ್ತಿರ್ತೀನಿ. ಬಟ್ ಸಿನಿಮಾ ರಿಲೇಟೆಡ್ ಆರ್ಟಿಕಲ್ಸ್ ಆಮೇಲೆ ಸಿನಿಮಾ ಸಂಬಂಧಿತ ರಿಸರ್ಚ್ ಅರುಣ್ ಭಾರದ್ವಾಜ್ ಅಂತ ಮಾಡ್ತಿರ್ತಾರೆ. ಅವ್ರು ನಮ್ಮ ಆರ್ಗನೈಸಿಂಗ್ ಕಮಿಟಿ ಮೆಂಬರ್. ನೀವು ಅವ್ರನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಓಕೆ, ಅವ್ರ ನಂಬರ್ ಕಳಿಸ್ತೀರಾ? ಕೇಳ್ಬಿಟ್ಟು ಅವರು ಓಕೆ ಮಾಡ್ತೀರಾ? ಕಳ್ಸ್ಕೊಡ್ತೀನಿ, ನಿಮಗೆ ಅವ್ರ ನಂಬರ್ ಶೇರ್ ಮಾಡ್ತೀನಿ. ಗೊತ್ತಾಯ್ತಲ್ಲ, ಚೇತನ್ ಅವರು ಅರುಣ್ ಭಾರದ್ವಾಜ್ ಅನ್ನೋರು ನಂಬರ್ ಕಳಿಸಿದ್ರು. ಅರುಣ್ ಅವ್ರಿಗೂ ಕೂಡ ನಾನು ಕಾಲ್ ಮಾಡಿದೆ. ಆಗ ಅರುಣ್ ಅವರಿಂದ ನನಗೆ ಸಿಕ್ಕಿದ ಮಾಹಿತಿ. ಹಲೋ, ನಮಸ್ಕಾರ ಅರುಣ್ ಅವರೇ, ರಘುರಾಮ್ ಅಂತ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಹೇಳಿ ಸರ್. ಆರ್ಟಿಕಲ್ ನಮ್ಮ ಸುಧೀಂದ್ರ ಸರ್ ಬಗ್ಗೆ, ಹಳೆ ಸೀನಿಯರ್ ಆಕ್ಟರ್ ಸುಧೀಂದ್ರ ಅವರು. ಹೌದು, ಮೊನ್ನೆ ಹಾಕಿದ್ದೆ ಸರ್. ಹೌದು ಸರ್, ನೀವು ರಘುರಾಮ್ ಅಂದ್ರೆ ಯೂಟ್ಯೂಬ್ ನಮ್ಮ ಜೋಗಿ ಸಿನಿಮಾದಲ್ಲಿ ಮಾಡಿದ್ರೆ ಸಂತೋಷ. ಹೇಳಿ ಸರ್. ಎಸ್ ಸರ್. ಸೊ ನನಗೆ ಆ ಆರ್ಟಿಕಲ್ ನಾನು ನಿಮ್ದು ಬಳಸ್ಕೊಂಡು ನಾನು ಬಳಸ್ಕೊಳ್ತಾ ಇದ್ದೀನಿ. ಒಂದು, ನೀವು ಒಪ್ಪಿಗೆ ಕೊಟ್ರೆ, ಅಂಡ್ ಸೆಕೆಂಡ್ ಥಿಂಗ್, ಆ ಆರ್ಟಿಕಲ್ ಯಾರು ನೋಡಿ ಅವ್ರ ಫ್ಯಾಮಿಲಿ ಯಾರು ನಿಮ್ಮನ್ನ ರೀಚ್ ಮಾಡಿದ್ರೆ ಅಥವಾ ನೆಕ್ಸ್ಟ್ ಮಾಡಿದ್ರೆ ಒಂಚೂರು ನನಗೆ ಅವ್ರ ಕುಟುಂಬ ಹುಡುಕ್ತಾ ಇದೀನಿ ಸರ್. ನನಗೆ ಎಲ್ಲೂ ಲೀಡ್ ಸಿಗ್ತಿಲ್ಲ ಸಂದರ್ಶನ ಮಾಡಕ್ಕೆ. ಸರ್, ಅದೇ ನಾನು ಇದು ಇಂಟರ್ನೆಟ್ ಅಲ್ಲಿ ನನಗೂ ಸಿಕ್ಕಿದ್ದು. ಅಂದ್ರೆ ಅವ್ರ ಫ್ಯಾಮಿಲಿ ನನಗೂ ಪರಿಚಯ ಇಲ್ಲ. ಬಟ್ ಅವ್ರದ್ದು ಇದೊಂದು ಆರ್ಟಿಕಲ್ ಮತ್ತೆ ಅವರು ಇನ್ನೊಂದೆರಡು ಅವರು ತೀರ್ಕೊಂಡಾಗ ಬಂದಿದ್ದ ಆರ್ಟಿಕಲ್ ಇದೆ ನನ್ನ ಹತ್ರ. ಅದನ್ನ ತಮಗೆ ಕಳಿಸ್ತೀನಿ, ನೋಡಿ, ಅದು ಯೂಸ್ ಆಗ್ಬೋದು. ಕಳಿಸ್ಕೊಡಿ. ಫ್ಯಾಮಿಲಿ ಅವ್ರು ಯಾರು ಗೊತ್ತಿಲ್ಲ ಸರ್. ಮತ್ತೆ ಇನ್ನೊಂದು, ನೀವು ಬೇಕಾದ್ರೆ ಆ ಪೋಸ್ಟ್ ಅಲ್ಲೇ ನೋಡಿ, ಎಲ್ಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇವ್ರು ಎಲ್ಲಿದ್ದಾರೆ ಅಂತೆಲ್ಲ ಕೇಳ್ತಾ ಇದಾರೆ ಈಗ ಜನ. ಹೌದು. ಅಂದ್ರೆ ಯಾರಿಗೂ ಗೊತ್ತೇ, ಅವ್ರು ತೀರೋಗೆ ಆಲ್ಮೋಸ್ಟ್ 25-30 ವರ್ಷ ಆಗಿದೆ ಈಗ. ಹಂಗಾಗಿ ಅದೇ ತುಂಬಾ ಜನಕ್ಕೆ ಹೆಸರು ಗೊತ್ತಿದ್ದಂಗ ಇಲ್ಲ ಇವ್ರದ್ದು. ಸಿನಿಮಾದಲ್ಲಿ ನೋಡಿದೆ ನಿಮ್ ಕಮೆಂಟ್ಸ್ ಅಲ್ಲೆಲ್ಲ ಎಡವಟ್ಟಣ್ಣಯ್ಯ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಕರೆಕ್ಟ್ ಎಲ್ಲರೂ ಎಡವಟ್ಟಣ್ಣಯ್ಯ ಮೆನ್ಷನ್ ಮಾಡ್ತಾ ಇದಾರೆ. ಅದ ಯಾರಿಗೂ ಹೆಸರು ಗೊತ್ತಿಲ್ಲ. ಮತ್ತೆ ಈಗ ಎಲ್ಲಿದ್ದಾರೆ ಅಂತ ಕೆಲವ್ರು ಕೇಳ್ತಾ ಇದಾರೆ. ಎಲ್ಲೋ ನಾನ್ ಹಿಂಗೆ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಅವ್ರ ಫ್ಯಾಮಿಲಿ ಎಲ್ಲೋ ಮೈಸೂರಲ್ಲಿ ಇದಾರೆ ಅಂತ ಹೇಳಿದ್ರು. ಬಟ್ ಐ ಡೋಂಟ್ ನೋ, ಕನ್ಫರ್ಮ್ ಆಗಿ ನನಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ನಾವು ಒಂದು ವಿಡಿಯೋ ಮಾಡಿದ್ರೆ ಅವ್ರ ಫ್ಯಾಮಿಲಿಗೆ ರೀಚ್ ಆದ್ರೆ ಅವ್ರ ಬಗ್ಗೆ ಒಂದು ದಾಖಲೆ ಮಾಡೋಣ ಅಂತ ಆಸೆ ಸರ್. ಯಾಕೆಂತಂದ್ರೆ ಖಂಡಿತ ನೀವು ಕೇಳೋ ಅವಶ್ಯಕತೆ ಇಲ್ಲ, ಮಾಡಿ ಸರ್. ಅದ್ ಪೋಸ್ಟ್ ಅಲ್ಲೇ ಎಲ್ಲ ಇದೆಯಲ್ಲ, ಫೋಟೋ ಎಲ್ಲ ತಗೊಳ್ಳಿ. ನಾನ್ ಆಕ್ಚುಲಿ ನಿಮ್ ಫ್ಯಾನ್ ಸರ್. ನಾನು ನೀವು ಜೋಗಿ ಸಿನಿಮಾ ನೋಡಿ, ನಿಮ್ ಯೂಟ್ಯೂಬ್ ಚಾನೆಲ್ ನೋಡಿದೀನಿ ನಾನು. ನೀವು ಈ ನಂಬರ್ ಇಲ್ವಲ್ಲ, ಹಂಗ ಗೊತ್ತಾಗಿಲ್ಲ ಅಷ್ಟೇ. ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಅರುಣ್. ಇಲ್ಲ, ಸಪೋರ್ಟ್ ಇಲ್ಲ, ಕಳಿಸ್ತೀವಿ, ಮಾಡಿ ಸರ್, ಮಾಡಿ. ಸೊ ಥ್ಯಾಂಕ್ ಯು ಅರುಣ್ ಅವರೇ. ಅವರು ಕೆಲವು 3 ಆರ್ಟಿಕಲ್ ಸುಧೀಂದ್ರ ಅವ್ರ ಬಗ್ಗೆ ಬಂದಿರೋ ಪೇಪರ್ ಅಲ್ಲಿ ಕಳ್ಸಿಕೊಟ್ರು. ಯಾವ ಪೇಪರು, ಯಾರು ಬರ್ದಿರೋದು, ನನ್ಗೆ ಏನು ಸೋರ್ಸ್ ಸಿಗುತ್ತೆ ನಾನು ಅದನ್ನ ಹೇಳ್ಕೊಂಡು ಹೋಗ್ತೀನಿ. ಬಟ್ ನನಗನ್ಸಿದ್ದು ಪೇಪರ್ನಲ್ಲಿ ಪೂರ್ತಿ ಮಾಹಿತಿ ಇಲ್ಲ, ಒಂದಿಷ್ಟು ಮಾಹಿತಿ ಇದೆ. ಅವರು ತೀರೋದಾಗ ಒಂದು ಸಂತಾಪ ಸಭೆಯಲ್ಲಿ ಮಾತಾಡಿರುವಂಥ ಒಂದಿಷ್ಟು ವಿಚಾರಗಳು, ಹಾಗೂ ಅವ್ರು ಬದುಕಿದ್ದಾಗ ಅವ್ರನ್ನ 88ನೇ ಇಸ್ವಿನಲ್ಲಿ ಇಂಟರ್ವ್ಯೂ ಮಾಡಿದಂಥ ಕೆಲವು ವಿಚಾರಗಳು. ಆಮೇಲೆ ಮತ್ತೆ ಫೆಬ್ರವರಿ ತಿಂಗಳಿನಲ್ಲಿ 98 ಅಂತ ಕಾಣೋದು, 97 98 ಅಂತ ಕಾಣೋದು. ನಾನು ನೆಕ್ಸ್ಟ್ ಎಪಿಸೋಡಲ್ಲೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇಷ್ಟು ಮಾಹಿತಿ ಇದೆ. ಬಟ್ ನನ್ನ ಪ್ರಯತ್ನ ನಿಮಗೆ ಇನ್ನೂ ವಿಷಯಗಳನ್ನ ತಲುಪಿಸ್ಬೇಕು, ಸ್ಪಷ್ಟವಾಗಿ ಕೊಡಬೇಕು ಅಂತ ಅವ್ರ ಕುಟುಂಬನ ತುಂಬ ಹುಡುಕ್ತಿದ್ದೀನಿ. ಎಲ್ಲಿಂದನಾದರೂ ಯಾರಿಗಾದರೂ
ಸುಧೀಂದ್ರ ಅವರ ಕುಟುಂಬ ಸಿಕ್ಕಿದ್ರೆ ಅಥವಾ ಈ ವಿಡಿಯೋ ತಲುಪಿದ್ರೆ ದಯಮಾಡಿ ನನ್ನ ಸಂಪರ್ಕ ಮಾಡಿ. ನನ್ನ ನಂಬರ್ ನಿಮಗೆ ಗೊತ್ತೇ ಇದೆ, 9019331986. ಇಲ್ಲ ಈ ವಿಡಿಯೋಗೆ ಯಾವುದಕ್ಕಾದರೂ ಕಮೆಂಟ್ ಮಾಡಿ. ನನಗೆ ಅವರ ಜೀವನದ ಕಥೆನ ದಾಖಲೆ ಮಾಡಬೇಕು. ಚಿತ್ರರಂಗದಲ್ಲಿ ತರಲೆ ನನ್ನ ಮಗ ಚಿತ್ರದ ನಿರ್ಮಾಪಕರಾದ ಶ್ರೀ ಸೂರಪ್ಪ ಬಾಬು ಅವ್ರನ್ನ ಕೂಡ ನಾನು ಸಂಪರ್ಕ ಮಾಡಿದೆ. ಅವರು ಗೊತ್ತಿಲ್ಲ ರಘು, ನನಗೂ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಮನೋಹರ್ ಸರ್ನ ಸಂಪರ್ಕ ಮಾಡಿದೆ, ಅವರಿಂದನೂ ನನಗೆ ಮಾಹಿತಿ ಸಿಕ್ಕಿಲ್ಲ. ರಿಚರ್ಡ್ ಲೂಯಿಸ್ ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ ಅವರು ಸಂತಾಪ ಸಭೆಯಲ್ಲಿ. ರಿಚರ್ಡ್ ಲೂಯಿಸ್ ಸರ್ನ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಟ್ಟು ಆಲ್ ಓಕೆಗೆ ನಾನು ಮೆಸೇಜ್ ಮಾಡಿದೆ. ಅವ್ರನ್ನು ನಂಬರ್ ಕಳಿಸ್ತೀನಿ, ಟ್ರಾವೆಲಿಂಗಲ್ಲಿದ್ದೀವಿ ಕಳಿಸ್ತೀನಿ ಅಂತ ಹೇಳಿದರೆ ಇನ್ನೂ ಕಳಿಸಿಲ್ಲ. ಸುರೇಶ್ ಅಬ್ಳಿಕರ್ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಸುರೇಶ್ ಅಬ್ಳಿಕರ್ ಸರ್ಗೆ ಕಾಲ್ ಮಾಡಿದೆ, ಅವರು ಕಾಲ್ನ ರಿಸೀವ್ ಮಾಡಿಲ್ಲ. ಹೀಗೆ ನನ್ನ ಕಡೆಯಿಂದ ಪ್ರಯತ್ನ ಪಡ್ತೇನೆ. ಪಾಲ್ ಸುದರ್ಶನ್ ಅಂತ ರಚನೆ ಮಾಡಿದ ಸುಣ್ಣ ಹಚ್ಚಿದ ಸಮಾಧಿಗಳು, ಅದರಲ್ಲಿ ತಂಬಿ ಅನ್ನೋ ಪಾತ್ರ ಅಂತ ಕಾಣುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಅವ್ರದ್ದು ಸಾಕಷ್ಟು ಗಮನ ಸೆಳೆದಿತ್ತು. ಪಾಲ್ ಸುದರ್ಶನ್ ಅವ್ರನ್ನೂ ಹುಡುಕಿ ಮೆಸೇಜ್ ಕಳಿಸಿದ್ದೀನಿ, ಅವ್ರ ನಂಬರ್ ಸಿಕ್ಕಿಲ್ಲ. ಫೇಸ್ಬುಕ್ಕಲ್ಲಿ ಕಳಿಸಿದ್ದೀನಿ. ಸಾರು ಮೆಸೇಜ್ ಮಾಡಿದ್ರೆ, ನಂಬರ್ ಕಳಿಸಿದ್ರೆ ಅವ್ರನ್ನೂ ಕೂಡ ಮಾತಾಡ್ಸೋದಕ್ಕೆ ನನಗೆ ಆಸೆ ಇದೆ. ಸೊ ಎಲ್ಲ ಸ್ನೇಹಿತರೆ, ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಸುಧೀಂದ್ರ ಅವ್ರ ಬಗ್ಗೆ ಒಂದಿಷ್ಟು ದಾಖಲೆ, ಇನ್ನೂ ಯಾರು ಅವ್ರ ಬಗ್ಗೆ ಮಾತಾಡೋರು ಸಿಕ್ಕಿದ್ರೆ ಸೂಕ್ತ ಅಂತ ಕೇಳ್ಕೊತಾ ಇದ್ದೀನಿ. ಅವ್ರ ಮನೆಯವ್ರ ಗಮನಕ್ಕೆ ಬಂದರೆ ದಯಮಾಡಿ ನನ್ನ ಸಂಪರ್ಕ ಮಾಡಿ ಅಂತ ತಿಳಿಸ್ತಾ, ನಾಳಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನಷ್ಟು ಸುಧೀಂದ್ರ ಅವ್ರ ಬಗ್ಗೆ ಮಾಹಿತಿ, ಈ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.